ಮಸಾಲೆ ದೋಸೆ ತಿನ್ನಲಾರೆ ನಾನು ತಿನ್ನಲಾರೆ ಬಿಸಿ ಬಿಸಿ ದೋಸೆ ಏನೋ ಮಜಾ ಬರುತ್ತೈತೆ ನೋಡು ಈ ದೋಸೆಲಿ ದೋಸೆ ಎಲ್ಲಿ ದೋಸೆ ಮಾಯಾ ದೋಸೆ ಕಳ್ಳ ಚಂದ್ರ ಅಪ್ಪರ್ ಬರೋಷ್ಟರಲ್ಲಿ ನಾನ್ ದೋಸೆ ಮಾಡಿ ಮುಗಿಸ್ಬೇಕು ಅಂತ ಕಷ್ಟಪಟ್ಟು ನಾನು ಮಾಡ್ತಿದ್ದೆ ನೀನ್ ಇಲ್ಲಿ ಕುತ್ಕೊಂಡು ಕದ್ದು ತುಂಬಿಸ್ಕತ್ತಿದ್ಯಾ ಹೊಟ್ಟೆನ ನೋಡು ಒಂದು ಹೊಟ್ಟೆ ತುಂಬಿಸ್ಬೇಕು ಇಲ್ಲ ತುಂಬಿಸ್ಕೊಳ್ಬೇಕು ಮೊದಲನೇದ್ ಮಾಡಕ್ ಚಾನ್ಸೇ ಸಿಗ್ಲಿಲ್ಲ ಅದಕ್ಕೆ ಹೊಟ್ಟೆ ತುಂಬಿಸ್ಕೊಳವ ಅಂತ ಸರಿ ಸರಿ ತುಂಬಿಸ್ತೀನಿ ಅಪ್ಪರ್ ಹೇಳಿ ನೀನ್ ಹೊಟ್ಟೆ ತುಂಬಿಸ್ ಅಯ್ಯೋ ಪುಟ್ನಂಜಿ ನನ್ನ ಅಪ್ಪರಂಜಿ ನನ್ನ ಪ್ರೀತಿ ಕುಲಕಂಜಿ ಯಜಮಾನ್ ಹತ್ರ ಮಾತ್ರ ಹೇಳ್ಬೇಡ ಆಮೇಲೆ ಅವರು ನಮ್ಮ ತಾತ ಜಸ್ಟಿಸ್ ಗೋಪಾಲಕೃಷ್ಣ ಅಂತ ಶುರು ಮಾಡಿ ಅವ್ರ ವಂಶಾವಳಿ ಎಲ್ಲ ಹೇಳೋ ಹೊತ್ತಿಗೆ ನನಗೆ ಕೆಲ್ಸಕ್ಕೆ ಹಾಕ್ತಾರ ಕೋತ ಆಮೇಲೆ ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ನನ್ನ ಆಸೆ ಹೊಡಿಯಕ್ಕೆ ಗೋತ ಮದುವೆನ ನಿನ್ನ ಅಯ್ಯೋ ನನ್ನ ಮದುವೆ ಮಾಡ್ಕೊಳಕ್ಕೆ ಸಿಕ್ಕಾಪಟ್ಟೆ ಮೇಲಾಳು ಬರ್ತಾರೆ ಅಂತ ನನ್ನ ಜಾತಕದಾಗೈತಿ ನಾನೇ ಇರ್ಬೇಕು ಒಂದ್ ಕೆಲಸ ಮಾಡು ನಿನ್ನ ಬುದ್ಧಿಶಕ್ತಿನ ನಾನು ಪರೀಕ್ಷೆ ಮಾಡು ಒಂದು ಒಗಟಾಕ್ತೀನಿ ಅದನ್ನ ನೀನು ಬಿಡಿಸು ಓ ಒಗಟ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಬಿಡಿಸ್ಬಿಡ್ತೀನಿ ನನ್ನ ಬ್ರೈನು ಸೂಪರ್ ಟ್ರೈನು ಹೇಳು ಆದ್ರೆ ಒಂದು ಷರತ್ತು ಏನು ಇದರಲ್ಲಿ ನಾನು ಸೋತ್ರೆ ಎಲ್ಲಾ ನಿನ್ನ ಕೆಲಸಗಳನ್ನ ನಾನು ಮಾಡ್ತೀನಿ ನೀನು ಸೋತ್ರೆ ನಾನು ಸೀರೆ ಉಟ್ಕೊಂಡು ಮನೆಯೆಲ್ಲ ಅಡ್ಡಾಡ್ಕೊಂಡು ನನ್ನ ಕೆಲಸ ಎಲ್ಲ ನೀನೇ ಮಾಡ್ಬೇಕು ಅಯ್ಯೋ ಬಿಚ್ಕೊಂಡು ಉಟ್ಕೊಂಡ್ಬಿಡ್ತೀನಿ ಈಗಲ್ಲ ಸೋತ್ ಮ್ಯಾಗೆ ಹೇಳು ಮರ್ಯಾದೆಗಳು ಮರೆಯ ಇಲ್ಲ ನಿನ್ನ ಬುಡಕ್ಕೆ ಚೂರಿ ಹಾಕ್ಬಿಡ್ತೀನಿ ಮರ್ಯಾದೆಯಾಗಿ ಹೇಳು ಮಾರಾಯ ಇಲ್ದಿರ ನಿನ್ ಬುಡಕ್ಕೆ ಚೂರಿ ತಿಗಡೆ ತಿಗಣೆನೂ ಅಲ್ಲ ಜಿಗಣೆನೂ ಅಲ್ಲ ಮತ್ತೆ ದೋಸೆ ಈ ಚುಚ್ಕಣನೆ ಚೂರಿ ಇಲ್ಲ ನೋಡು ಮರ್ಯಾದೆಗೆ ಹೇಳೋ ಮಾರಾಯ ಇಲ್ಲ ಅಂದ್ರೆ ನಿನ್ ಬುಡಕ್ಕೆ ಚೂರಿ ಹಾಕ್ಬಿಡ್ತೀನಿ ಸೀರೆ ಉಟ್ಕೋ ಹೋಗಪ್ಪ ಒಟ್ನಂಜೆ ತಿಂಡಿ ಅಯ್ಯೋ ದೇವ್ರೆ ಯಜಮಾನ್ರಿ ಏನ್ ಬೈತಾರೋ ಏನು ಪುಟ್ನಂಜಿ ಚಂದ್ರು ಏನು ನೀನ್ ಅವತಾರ ಫ್ಯಾನ್ಸಿ ಡ್ರೆಸ್ ಯಜಮಾನ್ರೆ ಅಯ್ಯ ಅಪ್ಪಾರೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರ ನೋಡಿ ಹಂಗೆ ಇವನ್ನಂತ ಒಗಟ್ ಬಿಡಿಸ್ತೀನಿ ಅಂತ ಸೋತ ಅದಕ್ಕೆ ಅವನ್ ಕೈಗೆ ಸೌಟು ಮೈ ಮೇಲೆ ಸೀರೆ ನಾಚಿಕೆ ಆಗೋದಿಲ್ಲ ಗಂಡ್ಸಾಗಿ ಹೆಂಗ್ಸತ್ರ ಹೋಗಿ ಸೋತಿದೀಯಲ್ಲೋ ಯಜಮಾನ್ರೆ ಅವಳು ಹಾಕೋ ಒಗಟ್ನ ನೀವು ಬಿಡಿಸಿ ಅವಳನ್ನ ಸೋಸ್ಬಿಡಿ ಯಜಮಾನ್ರೆ ಹೋಗ ಒಳ್ಳೆ ವಸ್ತು ತಂದಿಡ್ತಾ ಇದ್ದಾನೆ बम्बई से आया मेरा दोस्त को सलाम करो रात को खाओ पियो दिन को आराम करो बम्बई से आया मेरा दोस्त को सलाम करो रात को खाओ पियो दिन को आराम करो ला 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 ನನ್ ಚಿನ್ನದಂತ ಕೋಳಿ ನನ್ನ ಬಂಗಾರದ ಕೋಳಿ ಇದೇ ಕಾರು ಇದೇ ಮನೆ ಯಜಮಾನ್ರೆ ಅಯ್ಯೋ ನನ್ ಕೋಳಿ ಯಜಮಾನ್ರೆ ಏನಯ್ಯ ಏನಾಯ್ತು ಈಗ ನಂಗೆ ನ್ಯಾಯ ಬೇಕು ನ್ಯಾಯ ಮತ್ತೆ ಕೋರ್ಟ್ಗೆ ಹೋಗೋದು ಬಿಟ್ಟು ತಪ್ಪು ಅಡ್ರೆಸ್ ಬಂದ್ಬಿಟ್ಟಿದ್ಯಾ ನೀವಿಲ್ಲಿ ನನಗೆ ನ್ಯಾಯ ಕೊಡದೇ ಇದ್ರೆ ನಾನು ಅಲ್ಲಿಗೆ ಹೋಗೋದು ಏನಯ್ಯ ವಿಷಯ ನಿಮ್ ಮಗ ನನ್ ಕೋಳಿನ ಕೊಂದ್ಬಿಟ್ಟವನೆ ಕೋಳಿನ ಮನುಷ್ಯನಲ್ಲ ತಾನೆ ಮನುಷ್ಯನ್ ಕೊಂದೊಂತರ ಪಡ್ಕೋತಿದೀಯಲ್ಲ ನಂದು ಅಂತಿಂತ ಕೋಳಿ ಅಲ್ಲ ಚಿನ್ನದ ಕೋಳಿ ಕಂಡಿದ್ದೀರಿ ಕೂತ್ಕೊಳ್ಳಯ್ಯ ನಿನ್ ಚಿನ್ನದ ಕೋಳಿನ ಗೋಪಿ ಗೋಪಿ ಅಪ್ಪ ನೋಡಯ್ಯ ಚಿನ್ನದ ಕೋಳಿ ಒಡೆಯ ಬಂದಿದ್ದಾನೆ ನೀನ್ ನೋಡೋದಕ್ಕೇನೋ ಚಿನ್ನದ ಕೋಳಿನ ಇವರೇ ಸ್ವಾಮಿ ನನ್ ಚಿನ್ನದ ಕೋಳಿ ಸಾಯಿಸಿದ್ದು ಇವ್ರು ನನ್ ಕೋಳಿ ಸಾಯಿಸ್ತಾ ಇದ್ರೆ ದಿನಕ್ಕೆ ಒಂದು ಮೊಟ್ಟೆ ಇಡ್ತಿತ್ತು ಅಂದ್ರೆ ತಿಂಗಳಿಗೆ 30 ಮರಿ ಮಾಡಿಸಿದ್ರೆ ದಿನಕ್ಕೆ 30 ಅಂದ್ರೆ ತಿಂಗಳಿಗೆ 900 ಮರಿ ಮಾಡಿಸಿದ್ರೆ ದಿನಕ್ಕೆ 900 ತಿಂಗಳಿಗೆ 27,000 ಲೆಕ್ಕ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ಆಗೋಗುತ್ತೆ ಮರ್ಯಾದೆಯಾಗಿ ದುಡ್ಡು ಮಾಡಿ ಇಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ ಆಯ್ತಪ್ಪ ವ್ಯವಹಾರ ಚುಕ್ತ ಮಾಡ್ತೀವಿ ಮಗು ಅಪ್ಪ ಇವನಿಗೆ ಕ್ಯಾಶ್ ಕೊಡೋಣ ಚೆಕ್ ಕೊಡೋಣ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೊಡೋಣಪ್ಪ ಯಾಕೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ ಓ ಹೌದಲ್ಲ ತಗೊಂಬ ಅಪ್ಪ ಕೋರ್ಟಿಗೆ ಹೋಗ್ತೀಯಾ ಜೈಲಿಗೆ ಹೋಗ್ತೀಯ ನೀನು ಕೋಳಿನ ಅದು ಮೊಟ್ಟೆ ಇಡುತ್ತಾ ಹುಂಜ ಅಲ್ವನ ಅದು ಹುಂಜ ಬಗ್ಗೆ ನೋಡಿ
ಹುಂಜ ಗಂಡು ಏ ಪುಟಿ ವಾವ್. ಇದು ಹುಂಜ. ಹಾ? ಲೇ, ಹುಂಜ ಇದು ಹುಂಜ. ಹುಂಜ ಏನಯ್ಯ ಅಪ್ಪ ಆ? ನಾವು ಅಂದ್ರೇನು, ನಮ್ಮ ವಂಶ ಅಂದ್ರೇನು, ನಮ್ ಕುಲ ಅಂದ್ರೇನು? ಜಸ್ಟಿಸ್ ಗೋಪಾಲಕೃಷ್ಣಯ್ಯನವರ ಮರಿಮಗನಾಗಿ ಮೇಜರ್ ರಾಧಾಕೃಷ್ಣಯ್ಯನವರ ಮೊಮ್ಮಗನಾಗಿ ಕೊಟೇರಿಯನ್ ಮುರಳೀಕೃಷ್ಣಯ್ಯನವರ ಮಗನನ್ನ ಮೋಸ ಮಾಡೋದಕ್ಕೆ ನೋಡ್ತಾ ಇದೆಯೇನೋ? ಚಂದ್ರು, ಯಜಮಾನ್ರೆ ಕೋಳಿಗೆ ಹುಂಜಗಪ್ಪ ಹುಂಜಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಏರ್ಪಾಟ್ ಮಾಡು. ತಗೋಬಿಟ್ಟಿ. ಜೀಪಿಗೆ ದೃಷ್ಟಿ ತೆಗಿಬೇಕು. ಹ್ಮ್ ಇವನ್ನ ಜೋಪಾನವಾಗಿ ಮನೆ ಹತ್ರ ಡ್ರಾಪ್ ಮಾಡ್ಬೇಕು. ಆಯ್ತು. ಇದು ನಿನಗೆ ಕೊನೆ ವಾರ್ನಿಂಗು. ಜೊತೆಗೆ ಗೋಪಿ, ಆ ಕೋಳಿಗೆ ಹುಂಜಕ್ಕೆ ಅದೆಲ್ಲ ಯಾಕೆ, ಈ ಡೆಡ್ ಬಾಡಿ ಸೆಲ್ಫ್ ಸೂಯಿಸೈಡ್ ಅಂತ ಒಂದು ಕಂಪ್ಲೇಂಟ್ ಕೊಟ್ಬಿಡು ಸೇಫ್ಟಿಗೆ. ಡಿಸ್ಮಿಸ್ಡ್. ಈ ಬೊಂಬಾಟು ಭಲೆ ಹುಷಾರಿ, ಈ ಹುಡುಗಿ ಬೊಂಬಾಟು ಭಲೆ ಹುಷಾರಿ, ನನ್ ಜೋಡಿ ಈ ಬಂಗಾರಿ. ಅರೆ ಈ ಹುಡುಗಿ ಬೊಂಬಾಟು ಭಲೆ ಹುಷಾರಿ, ನನ್ ಜೋಡಿ ಈ ಬಂಗಾರಿ. ಮೈಸೂರಿನ ಹೊಸ ದುಂಡು ಮಲ್ಲಿಗೆ, ಬೆಂಗಳೂರಿನ ಈ ಗಂಡ ಸಂತಿಗೆ, ಇವಳೇನೆ ನಮ್ಮನೆಗೆ ಫ್ಯಾಂಟಾಸ್ಟಿಕ್. ಪರವಾಗಿಲ್ಲ ಕಣೋ, ನೀನ್ ನೋಡೋದಕ್ ಮಾತ್ರ ಚೆನ್ನಾಗಿದ್ಯಾ ಅನ್ಕೊಂಡಿದ್ದೆ. ಚೆನ್ನಾಗಿ ಆಡೋದಕ್ಕೂ ಬರುತ್ತೆ. ಒಳ್ಳೆ ವಾಯ್ಸ್. ಥ್ಯಾಂಕ್ ಯು ಅಪ್ಪ. ಹುಡುಗಿನೂ ಪರವಾಗಿಲ್ಲ, ಲಕ್ಷಣವಾಗಿದ್ದಾಳೆ, ಒಳ್ಳೆ ಪರ್ಸನಾಲಿಟಿ. ನಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಲಾಯಕ್ಕಾಗಿದ್ದಾಳೆ. ಅಷ್ಟೇನಾ? ಜಸ್ಟಿಸ್ ಗೋಪಾಲಕೃಷ್ಣನ ಮರಿಮಗನಾಗಿ, ಮೇಜರ್ ರಾಧಾಕೃಷ್ಣನ ಮೊಮ್ಮಗನಾಗಿ, ರೊಟೇರಿಯನ್ ಮುರಳೀಕೃಷ್ಣನ ಮಗನಾಗಿ, ಹುಡುಗಿ ಸೆಲೆಕ್ಷನ್ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ ಕಣೋ. ಅಂದಾಗೆ ಯಾರ ಹುಡುಗಿ? ಸೀಮಾ ಅಂತ. ಚೀಮಾ? ಚೀಮಾ ಅಲ್ಲಪ್ಪ, ಸೀಮಾ. ಯಾವ ಸೀಮೆಯನ್ನು ಅಂತಾರಲ್ಲ, ಬಾರ್ಡರ್ ಬಾರ್ಡರ್. ಸೀಮಾ ಹಾ. ಬಹಳ ಚೆನ್ನಾಗಿದೆ ಕಣೋ. ಯಾವ ಊರು? ಬೆಳಗಾವಿ ಪಕ್ಕದಲ್ಲಿರೋ ಲಿಂಗದೇವಪುರ. ಅಂದಾಗೆ ನಾನು ಚಿಕ್ಕವನಾಗಿದ್ದಾಗ ಅಲ್ಲೇ ಇದ್ದೆ. ಹಾ. ಅದ್ ಸರಿ, ಅಪ್ಪ ಯಾರು? ಲಕ್ಷ್ಮೀಪತಿ. ನಾವು ಸಾಧ್ಯವಿಲ್ಲ, ಈ ಮದುವೆ ಸಾಧ್ಯವೇ ಇಲ್ಲ. ಅಪ್ಪ ಮಗನೇ, ಮೇಜರ್ ಸಬ್ಜೆಕ್ಟ್ ನಲ್ಲಿ ನೀನ್ 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರು, ಮೈನರ್ ಸಬ್ಜೆಕ್ಟ್ ನಲ್ಲಿ ಬರೀ 0 ತಗೊಂಡ್ಬಿಟ್ಟಿಯಲ್ಲೋ. ಏನ್ ಹೇಳ್ತಿದ್ದಾರಪ್ಪ? ನಿನ್ ಹುಡುಗಿ ಸೆಲೆಕ್ಷನ್ ಗುಡ್, ಆದ್ರೆ ನೀನ್ ಮಾಡಿರೋ ಮಾವನ ಸೆಲೆಕ್ಷನ್ ವೆರಿ ಬ್ಯಾಡ್. ಲಕ್ಷ್ಮೀಪತಿ ಯಾರು ಅಂತ ತಿಳ್ಕೊಂಡಿದ್ದೀಯಾ? ಜಿಪ್ಪುಣ ಗ್ರೇಸರ ಚಕ್ರವರ್ತಿ ಜುಗ್ಗ. ಆ ನನ್ನ ಮಗನ ಮಗಳನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದೀಯಲ್ಲ, ಈ ಪ್ರಪಂಚದಲ್ಲಿ ಬೇರೆ ಯಾವ ಹುಡುಗಿನೂ ಸಿಕ್ಲಿಲ್ವಾ ನಿನಗೆ? ಅಪ್ಪ, ಜಿಪುಣಾನೇ ಆಗಿರ್ಲಿ, ಜುಗ್ಗಾನೇ ಆಗಿರ್ಲಿ, ನಾನು ಅವ್ರನ್ ಮದ್ವೆ ಆಗ್ತಾ ಇಲ್ಲ, ಅವ್ರ ಮಗಳನ್ ಮದ್ವೆ ಆಗೋಣ ಅಂತ. ಅಪ್ಪನ ಗುಣ ಅವಳಿಗೆ ಅನುವಂಶಿಕವಾಗಿ ಬಂದಿಲ್ಲ ಅಂತ ಏನು ಗ್ಯಾರಂಟಿ? ಅವಳು ಹಾಗಿಲ್ಲಪ್ಪ, ಅವಳು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ಲೆಟ್ ಮಿ ಫೈಂಡ್ ಔಟ್ ಫಾಸ್ಟ್. ನೀನ್ ಯಾರು ಅಂತ ಅವಳಿಗೆ ಗೊತ್ತಾ? ನನ್ನ ಹೆಸರು ಗೋಪಿ ಅಂತ ಗೊತ್ತು. ಅದಲ್ಲ ಕಣ, ಕೋಟ್ಯಾಧೀಶ್ವರನ ಮಗ ಅಂತ ಗೊತ್ತಾ? ಗೊತ್ತಿಲ್ಲಪ್ಪ. ಗೊತ್ತಿಲ್ಲ? ಗೊತ್ತಿಲ್ಲ ಅಪ್ಪ. ಇಷ್ಟಾಗಿ ಅವಳಾಗಿ ನನ್ನ ಹಿಂದೆ ಬಂದಿಲ್ಲ, ನಾನಾಗಿ ಅವಳ ಹಿಂದೆ ಹೋಗಿ ಅವಳ ಪ್ರೀತಿಯನ್ನ ಪಡೆದಿದ್ದೀನಿ. ಅವಳು ತಾನು ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದಾಳೆ. ಪ್ರಪಂಚದಲ್ಲಿ ಬಹಳ ಜನ ತ್ಯಾಗ ಮಾಡಿರೋನ್ನ ನಾನು ನೋಡಿದ್ದೀನಿ. ಇಲ್ಲಿ ನೋಡಯ್ಯ, ಒಂದು ವೇಳೆ ನೀನು ಕೋಟ್ಯಾಧೀಶ್ವರನ ಮಗನೇ ಆಗದೆ ಬೀದಿ ಬಿಕಾರಿ ಮಗನೇ ಆಗಿದ್ದಿದ್ರೆ ಅವಳು ನಿನ್ನನ್ನು ಪ್ರೀತಿಸ್ತಿದ್ಲ? ಲಕ್ಷ್ಮೀಪತಿ ನಿನ್ನ ಅಳಿನನ್ನಾಗಿ ಮಾಡ್ಕೊಳ್ಳೋದು ಒಪ್ತಾನ? ಅಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲಯ್ಯ. ಗಂಡಿನ ತಂದೆಯಾಗಿ ನಾನು ಅವನ ಮನೆ ಬಾಗಿಲಿಗೆ ಮಗಳನ್ನ ಕೊಡುವಂತ ಹೋಗೋದಕ್ಕೆ ನನಗಿಷ್ಟ ಇಲ್ಲ. ಇವತ್ತಿಂದ ನೀನ್ ನನ್ನ ಮಗ ಅಲ್ಲ, ನಾನ್ ನಿಮ್ಮ ಅಪ್ಪ ಅಲ್ಲ. ಅಪ್ಪ, ಅವನಿಗೆ ನಿನ್ನಲ್ಲಿ ಸ್ವಂತ ಶಕ್ತಿ, ಸ್ವಂತ ಬುದ್ಧಿ ಇದ್ರೆ ನೀನು ಲಕ್ಷ್ಮೀಪತಿನ ನಿನ್ನ ನಳಿನಾಗಿ ಮಾಡ್ಕೊಳ್ಳೋಕೆ ಒಪ್ಪಿಸ್ತೀಯಾ? ಒಪ್ಪಿಸ್ತೀನಿ. ನಮ್ಮ ವಂಶದಲ್ಲೇ ಆಡಿದ ಮಾತಿಗೆ ಯಾರು ತಪ್ಪಿಲ್ಲ. ಆಗತ್ತೆ. ಎರಡು ಇಡ್ಲಿ ವಡೆ ದೋಸೆ 5 ಪ್ಲೇಟ್ ತಗೊಂಬ. 4 ಪ್ಲೇಟ್ ಇಡ್ಲಿ ವಡೆ ಕೊಡಪ್ಪ. ಆಮೇಲೆ ಎಂತಿದ್ಯಾ? ನೀನು ಮೊದಲು ಇಡ್ಲಿ ವಡೆ ತಿನ್ನೋಣ. ಇಡ್ಲಿ ವಡೆ ಬಂತಪ್ಪ. ಅಲ್ಲಿ ಹೋಗ್ತಾನೆ. ಹೇಯ್ ಬಾರಲ್ಲಿ. ಏನ್ ಸರ್? ಯಾರ ಫಸ್ಟ್ ಆರ್ಡರ್ ಮಾಡಿದ್ದು? ನೀವೇ ಸರ್. ಮತ್ತೆ ಇಲ್ಲಿ ಕೊಡು, ಅಲ್ಲೇ ಕೊಡ್ತೀಯಾ? ಅವ್ರು ಕೊಟ್ಬಿಟ್ಟು ತರ್ತೀನಿ ಸರ್. ಹೇಯ್, ಈಗ ಬಂದು ಆರ್ಡರ್ ಮಾಡಿದವ್ರಿಗೆ ಫಸ್ಟ್ ಕೊಡ್ತೀಯಾ? ಮರ್ಯಾದೆಯಾಗಿ ಹೇಳಿದ್ರೆ ಅವನು ಕೇಳಲ್ಲ, 4 ಬಿಗಿದ್ರೆ ಸರಿ ಹೋಗುತ್ತೆ. ಕರೆಕ್ಟ್ ಗುರು. Stupid fool, don't have manners. ನೋ ಮೇಡಮ್, ನನ್ನ ಮಗನ
ನಾವು ನೋಡ್ಕೊತೀವಿ ಅರವಿಂದ ಸರಿಯಾಗಿ ಚಚ್ಚಯ್ಯ ಪಿಕ್ಚರ್ ನೋಡ್ತೀನಿ ಏನು ಕಲ್ತಿಲ್ಲ ನೀವು ಅವ್ನ್ ನೋಡಲ್ಲಿ ಸೂಪರ್ ನಾವಿಲ್ಲೇ ಇದ್ರೆ ಇನ್ನು ಏನೇ ನಡೆಯುತ್ತೋ ಕಡೀರೆ ಹೋಗೋಣ. ದಿನ ಒಂದಲ್ಲ ಒಂದ್ ಗಲಾಟೆ ತಪ್ಪಿದ್ದೆ ಎಲ್ಲ ಈ ಕೃಷ್ಣ ಅಂಡ್ಕೋಯಿಂದ ಏನ್ ಮಾಡೋದು ಅಷ್ಟೇ. ಅವ್ರಪ್ಪ ಮುರಳಿ ಕೃಷ್ಣಂಗ್ ಫೋನ್ ಮಾಡೋದು. ಎಸ್ ಜೆಂಟ್ಲ್ಮನ್ ರೊಟೇರಿಯನ್ ಮುರಳಿ ಕೃಷ್ಣ ಸ್ಪೀಕಿಂಗ್. ಹಲೋ ಹಲೋ, ಹೋಟೆಲ್ ಸರೋವರಿಂದ ಏನಿವತ್ತಿನ ಸ್ಪೆಷಲ್? ಮಸಾಲೆ ದೋಸೆ. ಇಲ್ಲಿ ನಿಮ್ ಮಗ ಕೃಷ್ಣನ ಗಲಾಟೆ. ಎನಿ ಡ್ಯಾಮೇಜಸ್? ಸೇರ್ಸು 650. ಓ ಚೇರುಗಳು. ನಾಲ್ಕು ಟೇಬಲ್ಲು 1250. ರೆಡಿ ಓಕೆ, ಗೋಪಿ. ಇತ್ತಗ ಓ ಕಪ್ಪು ಸಾಸರು ಜೊತೆ ಗ್ಲಾಸ್ಗಳು. ನೀರು ಕುಡಿಯೋಣ. ಎಷ್ಟಾಯ್ತು ಲೆಕ್ಕ? 2000 ಸಾರ್. ದಡ್ಡ ದಡ್ಡ ಹಿಂಗೆಲ್ಲ ಹೇಳಿದ್ರೆ ಹಾಳಾಗೋಗ್ಬಿಡ್ತೀಯ. 2030 ರೂಪಾಯಿ ಆಗಿದೆ. ಹೌದು ಸರ್, 2030. ಓಕೆ, ಆ ಮ್ಯಾನೇಜರ್ ಕಳಿಸು, ಚೆಕ್ ಕಳಿಸ್ತೀನಿ.